ಫ್ರೆಂಡ್ಸ್, ವೆಲ್ಕಮ್ ಟು ವಿವಿನ್ ದ ವರ್ಲ್ಡ್. ನಾವು ಇವತ್ತೊಂದು ಫ್ಯಾಂಟಾಸ್ಟಿಕ್ ಲೇಟೆಸ್ಟ್ ಬಿಸ್ನೆಸ್ ಪ್ಲಾನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ನೋಡ್ತಾ ಇದ್ದೀವಿ. ಇದು ಒಂದು ಗ್ಲೋಬಲಿ ಡಿಸೆಂಟ್ರಲೈಸ್ ಆಗಿರುವಂಥ ಒಂದು ಕಂಪ್ನಿ, 100% ಡಿಸೆಂಟ್ರಲೈಸ್ ಆಗಿದೆ. ಇದರಲ್ಲಿ ನೀವು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ 4 ಮಿಲಿಯನ್ಸ್ ಪೀಪಲ್ನ ಬಿಲೀವ್ ಮಾಡಿಬಿಟ್ಟು ಜಗತ್ತಿನಲ್ಲಿ ಅತ್ಯುತ್ತಮವಾಗಿ ಹೆಸರುವಾಸಿಗೊಂಡಿರುವಂಥ ಒಂದು ಕಂಪ್ನಿ ಆಗಿದೆ. ಈ ಕಂಪ್ನಿ ಬಗ್ಗೆ ನೋಡೋದಾದರೆ ಇದು ಒಂದು ಒಳ್ಳೆ ಅಪರ್ಚುನಿಟಿ, ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ದೂರ ಮಾಡುತ್ತೆ. ಹಾಗೆ ಇದರಲ್ಲಿ ನಿಮಗೆ ಯಾವುದೇ ಕುಂದುಕೊರತೆ ಇಲ್ಲದೆ ಒಂದು ಕ್ರಿಪ್ಟೋ ಕರೆನ್ಸಿಯಾಗಿ ಬಿಟ್ಕಾಯಿನಲ್ಲಿ ಒಂದು ಈ ಫೇಮಸ್ ಆಗಿರುವಂಥ ಒಂದು ಕಂಪ್ನಿ ಆಗಿದೆ. ಇದರಲ್ಲಿ ನೀವು ಟ್ರೇಡಿಂಗ್ ಮಾಡ್ಬೋದು 3 ಮಿನಿಟ್ಸ್. ಹಾಗೆ ಪ್ರತಿಯೊಂದು ಕಮ್ಯುನಿಟಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡಿಸಿ ನೀವು ಅಮೌಂಟ್ನ ಅರ್ನ್ ಮಾಡ್ಬೋದು. ಹಾಗೆ ಇದು ಕಮ್ಯುನಿಟಿ ಪ್ರಾಬ್ಲಮ್ಸ್ನ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನ ಕೂಡ ದೂರ ಮಾಡುತ್ತೆ. ಇದು ಜಸ್ಟ್ $40 ಸ್ಟಾರ್ಟ್ ಆಗುತ್ತೆ. ಹಾಗೆ ಮಿಲಿಯನ್ಸ್ ಡಾಲರ್ಸ್ ಗಟ್ಟಲೆ ನೀವು ಅರ್ನ್ ಮಾಡ್ಬೋದು. ಟೈಪ್ಸ್ ಆಫ್ ಇನ್ಕಮ್ ಬಗ್ಗೆ ನೋಡೋದಾದರೆ ಇದರಲ್ಲಿ ಒಂದು 7 ಇನ್ಕಮ್ಸ್ ಇದೆ. ಇದರಲ್ಲಿ ನೀವು ಫಸ್ಟು ಡೈರೆಕ್ಟ್ ರೆಫರಲ್ ಇನ್ಕಮ್ನ ನೋಡ್ಬೋದು. ಹಾಗೆ ಸೆಕೆಂಡು ಡೈರೆಕ್ಟ್ ಟೀಮ್ ಅಪ್ಗ್ರೇಡ್ ಇನ್ಕಮ್ನ ನೋಡ್ಬೋದು. ಥರ್ಡ್ಗೆ ಲೆವೆಲ್ ಟೀಮ್ ಅಪ್ಗ್ರೇಡ್ ಇನ್ಕಮ್ನ ನೋಡ್ಬೋದು. ಹಾಗೆ ಫೋರ್ತಿಗೆ ಲೆವೆಲ್ ಇನ್ಕಮ್ನ ನೋಡ್ಬೋದು. ಫಿಫ್ತಿಗೆ ಲೀಡರ್ಸ್ ಡೆವಲಪ್ಮೆಂಟ್ ಬೋನಸ್ ನೋಡ್ಬೋದು. 6ಗೆ ಒಂದು ಕ್ಲಬ್ ಇನ್ಕಮ್ ನೋಡ್ಬೋದು. ಹಾಗೆ ಇದರಲ್ಲಿ ರಾಯಲ್ಟಿ ಬೋನಸ್ ಕೂಡ ನೋಡ್ಬೋದು. ಹಾಗೆ ಆಟೋಪುಲ್ ಇನ್ಕಮ್ನ ಕೂಡ ನೋಡ್ಬೋದು. ಲಾಸ್ಟಿಗೆ ರಿವಾರ್ಡ್ಸ್ ಮತ್ತು ರೆಕಾಗ್ನಿಷನ್ ಬಗ್ಗೆ ನೋಡ್ಬೋದು. ನಾವು ಯಾವ ರೀತಿನ ವಿನ್ ಪ್ಯಾಕೇಜಸ್ನ ನೋಡ್ಬೋದು. ವಿನ್ ಪ್ಯಾಕೇಜಸ್ನ ಅಂದರೆ ಇದು ಜಸ್ಟ್ ಜಾಯ್ನಿಂಗ್ ಪ್ಯಾಕೇಜಸ್ ಬಗ್ಗೆ ನೋಡೋದಾದರೆ ಇದೊಂದು ಸ್ಟಾರ್ಟ್ ಆಗೋದು ಜಸ್ಟ್ $40. ಹಾಗೆ ಈ ಜಾಯ್ನಿಂಗ್ ಪ್ಯಾಕೇಜಸ್ ಸ್ಟಾರ್ಟ್ ಆದರೆ ಟೋಟಲ್ 10 ಪ್ಯಾಕೇಜಸ್ ಇರುತ್ತೆ. ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ಪ್ಲೂಟೋ ಮತ್ತು ನಿಪ್ಟಾನು, ಯುರೇನಸ್ಸು ಮತ್ತು ವೀನಸ್ಸು ಮತ್ತು ಮೆರ್ಕ್ಯೂರಿ ಇರುತ್ತೆ, ಸನ್ ಇರುತ್ತೆ. ಇದರಲ್ಲಿ ನೀವು ಯಾವ ರೀತಿಯ ಅಮೌಂಟ್ನ ಡಿಸ್ಟ್ರಿಬ್ಯೂಟ್, ಜಾಯ್ನಿಂಗ್ ಪ್ಯಾಕೇಜಸ್ ಜಸ್ಟ್ 100%ಗೆ $40 ಬರುತ್ತೆ. ಇದರಲ್ಲಿ ನೀವು ನೋಡೋದಾದರೆ ಡೈರೆಕ್ಟಾಗಿ ರೆಫರ್ ಮಾಡಿದರೆ 50% $20 ಸಿಗುತ್ತೆ. ಹಾಗೆ ಇದರಲ್ಲಿ ನೀವು ಸೆಕೆಂಡಾಗಿ ನೋಡೋದಾದರೆ 20 ಲೆವೆಲ್ಸ್ ಇನ್ಕಮ್ಗೆ 25% $10 ಬರುತ್ತೆ. ಮುಂದೆ ನೋಡೋದಾದರೆ ಇದೊಂದು ಆಟೋಪುಲ್ ಇನ್ಕಮ್ ಬಗ್ಗೆ ನೋಡೋದಾದರೆ 2.5% $5 ಬರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ನೀವು ಒಂದು LBD ಮತ್ತು CLRR ಬಗ್ಗೆ ನೋಡೋದಾದ್ರೆ $2.5 ಬರುತ್ತೆ. ಅದೇ ರೀತಿ ನೀವು ಕಂಟಿನ್ಯೂಯೇಷನ್ ಆಗಿ ನೋಡೋದಾದರೆ ಇಲ್ಲಿ ಕೆಳಗಡೆ ಅಪ್ಗ್ರೇಡ್ ಪ್ಯಾಕೇಜಸ್ ಬಗ್ಗೆ 100% ನೋಡೋದಾದರೆ ಇಲ್ಲಿ ಕೆಳಗಡೆ ನೋಡಿ ಯಾವ ರೀತಿನ ಡೈರೆಕ್ಟ್ ರೆಫರಲ್ ಇನ್ಕಮ್ ಬರುತ್ತೆ 25%. ಹಾಗೆ ಮುಂದೆ ನೋಡೋದಾದರೆ ಇಲ್ಲಿ ಒಂದು ಟೀಮ್ ಅಪ್ಗ್ರೇಡೇಷನ್ ಯಾವ ರೀತಿ ಇರುತ್ತೆ, ಎಷ್ಟು ಪರ್ಸೆಂಟೇಜ್, 25% ಇರುತ್ತೆ. ಕೆಳಗಡೆ ನೋಡೋದಾದರೆ ಇಲ್ಲಿ ಆಟೋಪುಲ್ ಇನ್ಕಮ್ನ ಯಾವ ರೀತಿ ಬರುತ್ತೆ ಅಂದರೆ 40% ಬರುತ್ತೆ. ಕೆಳಗಡೆ ನೋಡಿ 40% LBD ಮತ್ತು CL ಮತ್ತು RR ಬಗ್ಗೆ ಇನ್ಕಮ್ ನೋಡೋದಾದರೆ 10% ಬರುತ್ತೆ. ಇದು ಅಪ್ಗ್ರೇಡೇಷನ್ ಪ್ಯಾಕೇಜ್ ಇದೆ. ಡೈರೆಕ್ಟ್ ರೆಫರಲ್ ಇನ್ಕಮ್ ಬಗ್ಗೆ ನೋಡೋದಾದರೆ ಇಲ್ಲಿ ನಾವು ಎಷ್ಟು ಡೈರೆಕ್ಟ್ ರೆಫರಲ್ ಇನ್ಕಮ್ನ ಮಾಡ್ತೀವಿ, ಡೈರೆಕ್ಟ್ ರೆಫರಲ್ ಬೆನಿಫಿಟ್ನ ಜಸ್ಟ್ 50% ಇರುತ್ತೆ. ಇಲ್ಲಿ ನೀವು ಅಪ್ಗ್ರೇಡೇಷನ್ ಡೈರೆಕ್ಟ್ ರೆಫರಲ್ ಮಾಡಿ ಬೆನಿಫಿಟ್ನ 25%ನ ಪಡ್ಕೊಳ್ಬೋದು. ಅದೇ ರೀತಿ ಮುಂದೆ ನೋಡೋದಾದರೆ ಯಾವ ರೀತಿ ನಾವು ಲೆವೆಲ್ಸ್ ಇನ್ಕಮ್ನ ಡಿಸ್ಟ್ರಿಬ್ಯೂಟ್, ಲೆವೆಲ್ ಟೀಮ್ ಇನ್ಕಮ್ನ ಅಪ್ಗ್ರೇಡ್ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಇಲ್ಲಿ ನೋಡೋಣ ಬನ್ನಿ. ಫಸ್ಟಿಗೆ 25% ಲೆವೆಲ್ ಟೀಮ್ ಅಪ್ಗ್ರೇಡೇಷನ್ ಇರುತ್ತೆ. ಹಾಗೆ ಬೆನಿಫಿಟ್ ಒಂದು ರೆಸ್ಪೆಕ್ಟಿವ್ ಟೀಮ್ ಲೆವೆಲಿಗೆ ಕೊಡಲಾಗುತ್ತೆ. ಹಾಗೆ ಅಪ್ಗ್ರೇಡ್ ಮಾಡಬೇಕು. ಹಾಗೆ ನೆಕ್ಸ್ಟು ನೋಡೋದಾದರೆ ಒಂದು ಫಸ್ಟ್ ನೀವು ರೆಫರ್ ಆಗಿದ್ದೀರಾ, ನಿಮ್ಮ ಸ್ಪಾನ್ಸರ್ಸ್ ಕೂಡ ಇದ್ದಾರೆ. ಲೆವೆಲ್ 1ನಲ್ಲಿ ನೀವಿಂದ ಒಂದು ರೆಫರ್ ಮಾಡಿದರೆ ಅದು ಒಂದು ಫಸ್ಟು 25% ನಿಮಗೆ ಇನ್ಕಮ್ ಬರುತ್ತೆ. ಹಾಗೆ ಸೆಕೆಂಡ್ ಲೆವೆಲ್ 2ಅಲ್ಲಿ ನೋಡೋದಾದರೆ ಇದು ಒಂದು ಸೆಕೆಂಡಿಗೆ ನಿಮಗೆ ಒಂದು 25% ನಿಮಗೆ ಸಿಗುತ್ತೆ. ಅದೇ ರೀತಿ ನಾವು ನೋಡೋದಾದರೆ ಫಸ್ಟ್ ಅಪ್ಗ್ರೇಡ್ ಅಂತ ಹೇಳ್ಬೋದು. ಹಾಗೆ ಸೆಕೆಂಡ್ ಅಪ್ಗ್ರೇಡ್ ಕೂಡ ಕಂಟಿನ್ಯೂಯೇಷನ್ ಆಗಿ ಮಾಡ್ಬೋದು. ಹಾಗೆ 25% ಟೋಟಲ್ ಇನ್ಕಮ್ ಸಿಗುತ್ತೆ. ಇದೊಂದು ಸೈಕಲ್ ಥರ ಯಾವ ರೀತಿ ನಿಮಗೆ ಬೋನಸ್ ಪಾಯಿಂಟ್ ಸಿಗ್ತಾ ಹೋಗುತ್ತೆ, ಅದೇ ರೀತಿ ಒಂದು ರೆಫರಲ್ಸ್, ಸ್ಪಾನ್ಸರ್ ಇನ್ಕಮ್ನ ನಿಮಗೆ ಬರ್ತಾ ಹೋಗುತ್ತೆ. ಅದೇ ರೀತಿ ನಾವು ಮುಂದೆ ನೋಡೋದಾದರೆ ಲೆವೆಲ್ ಇನ್ಕಮ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಟೋಟಲಿ 20 ಲೆವೆಲ್ಸ್ ಇರುತ್ತೆ ಇನ್ಕಮಲ್ಲಿ. ಫಸ್ಟು ಲೆವೆಲ್ 1ರಿಂದ ಲೆವೆಲ್ 4ವರೆಗೂ $1 ಸಿಗುತ್ತೆ. ಲೆವೆಲ್ 5ಇಂದ ಲೆವೆಲ್ 6ವರೆಗೂ $0.75 ಸಿಗುತ್ತೆ. ಲೆವೆಲ್ 7ಇಂದ ಲೆವೆಲ್ 11ವರೆಗೂ ಹಾಗೆ ಇದು 0.50 ಇನ್ಕಮ್ ಸಿಗುತ್ತೆ. ಹಾಗೆ ಲೆವೆಲ್ 12ಇಂದ ಲೆವೆಲ್ 15ವರೆಗೆ ನೀವೊಂದು 0.25 ಇನ್ಕಮ್ ಸಿಗುತ್ತೆ. ಅದೇ ರೀತಿ ಲೆವೆಲ್ 16ಇಂದ ಲೆವೆಲ್ 20ವರೆಗೂ ನೋಡೋದಾದರೆ 0.20 ಇನ್ಕಮ್ ಸಿಗುತ್ತೆ. ಹಾಗೆ ಇದ್ರ ಬಗ್ಗೆ ಮುಂದೆ ನೋಡೋದಾದರೆ ಲೀಡರ್ಸ್ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ, ಹಾಗೆ ಬೋನಸ್ ಯಾವ ರೀತಿ ಸಿಗುತ್ತೆ ಅನ್ನೋದಾದ್ರೆ ನೋಡೋದಾದರೆ ಫಸ್ಟಿಗೆ ಸಿಲ್ವರ್ ಸ್ಟಾರ್ ಇರುತ್ತೆ. ಹಾಗೆ ಗೋಲ್ಡ್ ಸ್ಟಾರ್ ಇರುತ್ತೆ. ಥರ್ಡಿಗೆ ನೋಡೋದಾದರೆ ಡೈಮಂಡ್ ಸ್ಟಾರ್ ಇರುತ್ತೆ. ಹಾಗೆ ನೋಡೋದಾದರೆ 40% ಯಾವ ರೀತಿ ಪ್ಯಾಕೇಜಸ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಸಿಲ್ವರ್ ಸ್ಟಾರಲ್ಲಿ ಒಂದು ಟಾರ್ಗೆಟ್ ಡೇಸು ಒಂದು 30 ಡೇಸ್ ಇರುತ್ತೆ. ಹಾಗೆ ಇದು ಅಪ್ಗ್ರೇಡ್ ಮೆಂಬರ್ಶಿಪ್ ಎಷ್ಟು ಇರುತ್ತೆ ಅಂದರೆ 20 ಇರುತ್ತೆ.
ಹಾಗೆ ಇದರಲ್ಲಿ ಇನ್ಕಮ್ ಬರುತ್ತೆ ಒಂದು $10 ಇರುತ್ತೆ. ಹಾಗೆ ಇದರಲ್ಲಿ ಡ್ಯೂರೇಷನ್ ಎಷ್ಟಿರುತ್ತೆ ಅಂದರೆ 12 ಮಂತ್ಸ್ ಡ್ಯೂರೇಷನ್ ಇರುತ್ತೆ. ಹಾಗೆ ಗೋಲ್ಡ್ ಸ್ಟಾರ್ ಬಗ್ಗೆ ನೋಡೋದಾದರೆ ಇದರಲ್ಲಿ ನೀವು ಟಾರ್ಗೆಟ್ನ ನೀವು ಜಸ್ಟ್ 60 ಡೇಸ್ ಇರುತ್ತೆ. ಹಾಗೆ ಇದರಲ್ಲಿ ಅಪ್ಗ್ರೇಡ್ ಇನ್ಕಮ್ ನಿಮಗೆ ಒಂದು $50 ಸಿಗುತ್ತೆ. ಅದೇ ರೀತಿ ನಿಮಗೆ ಇನ್ಕಮ್ ಬರೋದು ಒಂದು $20 ಇರುತ್ತೆ. ಡ್ಯೂರೇಷನ್ನು ನೋಡೋದಾದರೆ ಇಲ್ಲಿ ನೀವು 12 ಮಂತ್ಸ್ ಡ್ಯೂರೇಷನ್ ಇರುತ್ತೆ. ಹಾಗೆ ನಿಮಗೆ ಡೈಮಂಡ್ ಸ್ಟಾರ್ ಬಗ್ಗೆ ನೋಡೋದಾದರೆ ಇದೊಂದು ಟಾರ್ಗೆಟ್ ನಿಮ್ಮದು 90 ಡೇಸ್ ಇರುತ್ತೆ. ಅದೇ ರೀತಿ ನಿಮಗೆ ಅಪ್ಗ್ರೇಡ್ ಮೆಂಬರ್ಸ್ ಬಗ್ಗೆ ನೋಡೋದಾದರೆ ಇಲ್ಲಿ ನಿಮಗೆ 100 ಮೆಂಬರ್ಸ್ ಬೇಕು. ಇನ್ಕಮ್ ನಿಮಗೆ ನೋಡೋದಾದರೆ $100 ಇನ್ಕಮ್ ಬರುತ್ತೆ. ಡ್ಯೂರೇಷನ್ ನೋಡೋದಾದರೆ ಇಲ್ಲಿ ನೋಡಿ 10 ಮಂತ್ಸ್ ಇರುತ್ತೆ. ಫಾರ್ ಆಲ್ 10 ಪ್ಯಾಕೇಜಸ್ಗೆ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡೋಣ. ವಿ ಸ್ಟಾರ್, ಗೋಲ್ಡ್ ಸ್ಟಾರ್ ಮತ್ತು ಡೈಮಂಡ್ ಸ್ಟಾರ್ ಪ್ಯಾಕೇಜಸ್ನ ಕ್ಯಾಲ್ಕುಲೇಟ್ ಮಾಡಿ ಟ್ಯಾಬ್ಲರ್ ಕಾಲಮ್ ಕೊಟ್ಟಿದ್ದೀನಿ. ಕ್ಲಬ್ ಇನ್ಕಮ್ ಬಗ್ಗೆ ನೋಡೋದಾದರೆ ನೋಡೋಣ ಬನ್ನಿ. ಇದೇ ರೀತಿ ಕ್ಲಬ್ ಫಸ್ಟಿಗೆ ನೋಡೋದಾದರೆ ಲೆವೆಲ್ 1ರಿಂದ ಲೆವೆಲ್ 2, 3, 4 ಮೆಂಬರ್ಸ್ನ ರೆಫರ್ ಮಾಡಿದ್ದೀರಾ. ಅದಕ್ಕೆ ಒಂದು 2 ಡೇಸ್ ಡ್ಯೂರೇಷನ್ ಟಾರ್ಗೆಟ್ ಇರುತ್ತೆ. 2 ಡೇಸ್ದು ಅಲ್ಲಿ ನೀವು ಜಸ್ಟ್ $2 ಪಡ್ಕೊಂಡಿದ್ರೆ ಟೋಟಲ್ ನಿಮಗೆ ಇನ್ಕಮ್ ಬರೋದು $8 ಬರುತ್ತೆ. ಹಾಗೆ 15 ಡೇಸ್ ನಿಮಗೆ ಒಂದು ಸಾರಿ ಪೇಔಟ್ ಮಾಡಲಾಗುತ್ತೆ ಮತ್ತು ಟೈಮ್ಸ್ ಪೇಔಟ್ ಕೂಡ ಮಾಡಲಾಗುತ್ತೆ. ಹಾಗೆ ಟೋಟಲಿ ನೀವು 6 ಕ್ಲಬ್ಸ್ನ ನೋಡ್ಬೋದು ಮತ್ತು 6 ಲೆವೆಲ್ಸ್ವರೆಗೂ. ಇಲ್ಲಿ ಒಂದು ಕ್ಲಬ್ಸ್ನ 6 ಲೆವೆಲ್ಸ್ವರೆಗೂ ನಿಮಗೆ ಟಾರ್ಗೆಟ್ ಮತ್ತು ಮೆಂಬರ್ಸ್ನ ಪರ್ ಪರ್ಸನ್ ಎಷ್ಟು ಬರುತ್ತೆ, ಇನ್ಕಮ್ ಪೇಔಟ್ ಡೇಸ್ ಪೇಔಟ್ ಎಷ್ಟಿರುತ್ತೆ ಅಂತ ಕೊಟ್ಟಿದ್ದೀನಿ. ಅದೇ ರೀತಿ ರಾಯಲ್ಟಿ ಶೇರ್ಸ್ ಬಗ್ಗೆ ನೋಡೋದಾದರೆ ಇಲ್ಲಿ ಒಂದು ಹೊಸ ವಿವಿನ್ ಕಮ್ಯುನಿಕೇಟೀಸ್ ಮೆಂಬರ್ಸಿಗೆ ಪ್ರತಿಯೊಬ್ಬರಿಗೆ ಯಾರು ಅಪ್ಗ್ರೇಡೇಷನ್ ಮಾಡ್ತಾರೋ ಅವರಿಗೆ ಒಂದು ರಾಯಲ್ಟಿ ಶೇರ್ ಕೊಡಲಾಗುತ್ತೆ. ಹಾಗೆ ಒಂದು ವಿವಿನ್ ಕಂಪ್ನಿಯಿಂದ ರಾಯಲ್ಟಿ ಶೇರ್ ಕೊಟ್ಟು ಈಕ್ವಲ್ ಆಗಿ ಅವ್ರಿಗೆ ಒಂದು ರೆಲೆವೆಂಟ್ ಪ್ಯಾಕೇಜಸ್ನ ಅಪ್ಗ್ರೇಡ್ ಮಾಡಲಾಗುತ್ತೆ. ಅದರಲ್ಲಿ $1 ಮಾತ್ರ ವಿವಿನ್ ಕಾಯಿನ್ ಕೊಡಲಾಗುತ್ತೆ. ಅದೇ ರೀತಿ ನೋಡೋದಾದರೆ ಆಟೋಪೂಲ್ ಇನ್ಕಮ್ ಬಗ್ಗೆ ನೋಡೋದಾದರೆ ಇದು ಆಟೋಪೂಲ್ ಇನ್ಕಮ್ ಗ್ಲೋಬಲಿ 3 ಮ್ಯಾಟ್ರಿಕ್ಸ್ ಆಟೋಪೂಲ್ ಸಿಸ್ಟಮ್ ಇರುತ್ತೆ. ಅಲ್ಲಿ ನಾವು ನೋಡೋದಾದರೆ ಜನರೇಟ್ ಒಂದು ಸೆನ್ಸಾರಿಟಿ ಬೇಸ್ ಮೇಲೆ ಇನ್ಕಮ್ನ ಕೊಡಲಾಗುತ್ತೆ. ಇನ್ಕಮ್ ಒಂದು ಸ್ಪ್ಲಿಟ್ ಇಂಟು ಒಂದು ರೌಂಡ್ಸ್ ಮತ್ತು ಶೇರಿಂಗ್ ಬೇಸಿಸ್ ಮೇಲೆ ಇರುತ್ತೆ. ಹಾಗೆ ಒಂದು ಪ್ಲೋಟೋ ಆ್ಯಂಡ್ ಒಂದು $40 ಇರುತ್ತೆ. ಹಾಗೆ ಇದೊಂದು ರೌಂಡ್ ಫಸ್ಟಿಗೆ 0.75 ಇರುತ್ತೆ, ರೌಂಡ್ ಸೆಕೆಂಡಿಗೆ 2.5, ರೌಂಡ್ 3ಗೆ 13.50, ರೌಂಡ್ 4ಗೆ 40.50, ರೌಂಡ್ 5ಗೆ 121.50, ರೌಂಡ್ 6ಗೆ $729 ಇರುತ್ತೆ. ಹಾಗೆ ಇದರಲ್ಲಿ ಟೋಟಲ್ಸ್ ಇನ್ಕಮ್ ಬರೋದಂದರೆ ಇಲ್ಲಿ ಪ್ಲೂಟೋಗೆ $9,656 ಬರುತ್ತೆ. ಹಾಗೆ ನಾವು ಟೋಟಲಿ ಒಂದು ಆಟೋಪೂಲ್ ಇನ್ಕಮ್ ಬಗ್ಗೆ ನೋಡೋದಾದರೆ ಯಾವ ರೀತಿ ನಾವು ಆಟೋಪೂಲ್ ಇನ್ಕಮ್ನ ಕೊಡಬೇಕು ಅನ್ನೋದಾದರೆ ಟೋಟಲ್ ಟ್ಯಾಬ್ಲರ್ ಕಾಲಮ್ನ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದೀನಿ. ನೀವು ಚೆಕ್ ಮಾಡ್ಕೊಳ್ಬೋದು. ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಇನ್ಕಮ್ ಕೊಟ್ಟಿದ್ದೀನಿ. ರಿವಾರ್ಡ್ಸ್ ಮತ್ತು ರೆಕಾಗ್ನಿಷನ್ ಬಗ್ಗೆ ನೋಡೋದಾದರೆ ನಾವು ಯಾವ ರೀತಿ ರಿವಾರ್ಡ್ಸ್ ಮಾಡಿ ರೆಕಾಗ್ನಿಷನ್ನ ಕೊಡ್ತಾ ಇದ್ದೀವಿ ನೋಡೋಣ ಬನ್ನಿ. ಡೈರೆಕ್ಟ್ ಟೀಮ್ ಪ್ರಿಫರೆನ್ಸ್ಗೆ ನೀವು ಒಂದು ರೆಕಾಗ್ನಿಷನ್ ಮಾಡಿ ರಿವಾರ್ಡ್ಸ್ನ ಅವಾರ್ಡ್ ಕೊಡಲಾಗುತ್ತೆ. ಹಾಗೆ ಡೈರೆಕ್ಟ್ ಟೆಂಪರ್ ಪರ್ಫಾರ್ಮೆನ್ಸಲ್ಗೆ $6,000 ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಕೊಡಲಾಗುತ್ತೆ. ಹಾಗೆ ನೀವು ಕೆಳಗಡೆ ನೋಡೋದಾದರೆ ಇಲ್ಲಿ ಒಂದು ಐಫೋನ್ ಕೊಡಲಾಗುತ್ತೆ. ಯಾವ ರೀತಿ ಅಂದರೆ ಒಂದು 75,000 ಐಫೋನ್ ಮತ್ತು ಒಂದು ಲ್ಯಾಪ್ಟಾಪ್ 30,000, ಹಾಗೆ ಒಂದು 60,000 ಬೈಕು ಮತ್ತು ಕಾರು, ಮತ್ತು ಇಲ್ಲಿ ಒಂದು ಕಾರ್ ಕೊಡಲಾಗುತ್ತೆ. ಅದೇ ರೀತಿ ಒಂದು ಹೋಮ್ ಕೂಡ ಕೊಡಲಾಗುತ್ತೆ, ಹೌಸ್ ಕೂಡ ಕೊಡಲಾಗುತ್ತೆ 25 lakhsದು. ಅದೇ ರೀತಿ ಟರ್ಮ್ಸ್ ಮತ್ತು ಕಂಡೀಷನ್ಸ್ ಬಗ್ಗೆ ನೋಡೋದಾದರೆ ಇಲ್ಲಿ ಟರ್ಮ್ಸ್ ಮತ್ತು ಕಂಡೀಷನ್ಸ್ 4 ಡೈರೆಕ್ಟ್ ರೆಫರಲ್ ಕಂಪಲ್ಸರಿ ಆಗಿದೆ. ಹಾಗೆ ಸೆಕೆಂಡಿಗೆ ನೋಡೋದಾದರೆ ಪರ್ ಪ್ಯಾಕೇಜಿಗೆ ಒಂದು ಅಪ್ಗ್ರೇಡ್ ಮಾಡೋಕ್ಕೆ 2 ಡೈರೆಕ್ಟ್ ರೆಫರಲ್ಸ್ ಕಂಪಲ್ಸರಿ ಬೇಕೇ ಬೇಕು. ಒಂದು ಗೋಲ್ಡನ್ ಆಪರ್ಚುನಿಟಿ ಆಗಿದೆ. 400 ಬಿಲಿಯನ್ಸ್ ಒಂದು ಅಪರ್ಚುನಿಟೀಸ್ ಇದೆ. ನೀವು ಗ್ರ್ಯಾಬ್ ಮಾಡ್ಕೊಂಡ್ಬಿಟ್ಟು ಅಮೌಂಟ್ನ ಅರ್ನ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಂಥ ಕುಂದುಕೊರತೆ ಇಲ್ಲ. ಇದು ಒಂದು ಡಿಸೆಂಟ್ರಲೈಸ್ ಕಂಪ್ನಿ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಹಾಗೆ ಇದೊಂದು vivincom.io ಒಂದು ವೆಬ್ಸೈಟ್ ಕೊಟ್ಟಿದ್ದೀನಿ. ಮಾಹಿತಿ ಪಡ್ಕೊಳ್ಳಿ. ಗೆಟ್ ಟುಗೆದರ್ ಆಗಿ ವರ್ಕ್ ಮಾಡಿಬಿಟ್ಟು ನಾವು ಇವತ್ತೇ ನಮ್ಮ ಸಕ್ಸಸ್ನ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.